ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡಿ ನಾನು ರೆಡಿಯಾಗಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ಕಾಲ್ ಯಾವುದೋ ಬಂತು. ಈಗ ನಾನು ರೆಡಿಯಾಗಿದ್ದೀನಿ, ದೇವಸ್ಥಾನಕ್ಕೆ ಹೋಗೋಣ ಅಂತ. ಇನ್ನೂ ಬಳೆ ಹಾಕಿಲ್ಲ, ಕೂಲಿ ಆಯಿತು, ಚೈನ್ ಹಾಕಿದ್ದೀನಿ, ಬೊಟ್ಟು ಇಟ್ಟಿದ್ದೀನಿ. ಓಕೆ ಸ್ನೇಹಿತರೆ, ನಾನು ಅದನ್ನು ಹುಡುಕಿ ಹಾಕ್ಕೊಂಡು ಈಗ ದೇವಸ್ಥಾನಕ್ಕೆ ಹೊರಡಬೇಕು. ಸಾನು, ಕೂದಲು ಮಣಗಿಸ್ಕೋ, ಹೊರಡೋಣ. ಓಕೆ, ರಾಜೇಶ್ ಅವರು ಡ್ರೆಸ್ ಚೇಂಜ್ ಮಾಡ್ತಾ ಇದ್ದಾರೆ. ಎಲ್ಲರದ್ದು ಸ್ನಾನ ಆಗಿದೆ, ಹಾಲು ಕುಡಿದಿದ್ದೆ, ಹೊಟ್ಟೆ ಹಸು ಆಗ್ತಾ ಇದೆ. ದೋಸೆಗೆ ರೆಡಿ ಮಾಡಿದ್ದೀನಿ, ಆನಿಯನ್ ದೋಸೆ ಇವತ್ತು ಸ್ಪೆಷಲ್. ರಾಜೇಶ್ ಹೊರಗಡೆನೇ ಮಾಡೋಣ ಬಾ ಅಂದರು. ದೋಸೆ ಹಿಟ್ಟಿತ್ತು, ಸುಮ್ಮನೆ ಹುಳಿ ಆಗಿಬಿಡುತ್ತೆ ಬೇಡ ಅಂದ್ಕೊಂಡು ಸಮಥಿಂಗ್ ಅದಕ್ಕೆ ಸ್ಪೆಷಲ್ ಮಾಡೋಣ ಅಂತ ಹೇಳಿಬಿಟ್ಟು ಆನಿಯನ್ ದೋಸೆ ಮಾಡ್ತಾಯಿದ್ದೀನಿ. ಚಟ್ನಿಗೆ ರೆಡಿ ಮಾಡಿಟ್ಟಿದ್ದೀನಿ. ಇವತ್ತು ನಮ್ಮ ಒಂದು ಸ್ಪೆಷಲ್ ಡೇ ಏನು ಅಂತ ಗೆಸ್ ಮಾಡಿ, ನಾನು ಆಮೇಲೆ ತಿಳಿಸ್ತೀನಿ. ನಿಮ್ಗೆ ಗೊತ್ತಾದ ತಕ್ಷಣ ಕೆಳಗಡೆ ಕಾಮೆಂಟ್ ಮಾಡಿ. ನಾನು ಆನ್ಲೈನಲ್ಲಿ ತೊಗೊಂಡಿದ್ದು ಸ್ವಲ್ಪ ಲೂಸ್ ಇದೆ. ಆ್ಯಕ್ಚುಲಿ ಏನಾಗುತ್ತೆ ಗೊತ್ತಾ, ಈಗ ಬರ್ತಾ ಇರೋ ಪ್ಯಾಂಟ್ಗಳು ಅಥವಾ ನನಗದು ಸೂಟ್ ಆಗ್ತಿಲ್ವೋ, ಲಾರ್ಜ್ ನನಗೆ ಸೂಟ್ ಆಗೋದು. ಲಾರ್ಜ್ ತೊಗೊಂಡ್ರೆ ಪ್ಯಾಂಟ್ ಟೈಟ್ ಆಗಿಬಿಡುತ್ತೆ, ಹಾಗಾಗಿ ಎಕ್ಸೆಲ್ ತೊಗೊಂಡಿರ್ತೀನಿ. ಪ್ಯಾಂಟ್ ಏನೋ ಸರಿ ಹೋಗುತ್ತೆ, ಬಟ್ ಟಾಪು ಲೂಸ್ ಆಗಿಬಿಡುತ್ತೆ. ಸೊ ಇದನ್ನು ನಾನು ಸ್ವಲ್ಪ ಆಲ್ಟರ್ ಮಾಡಬೇಕಿತ್ತು, ಆಗಲೇ ಇಲ್ಲ. ಬರೀ ಊರಿಗೆ ತಿರುಗಾಡೋದೇ ಆಗ್ಬಿಟ್ಟಿದೆ, ಮಾಡ್ಕೊಳಕ್ಕಾಗಲೇ ಇಲ್ಲ. ಸೀರೆ ಇದೆ, ಅದಕ್ಕೆ ಬ್ಲೌಸ್ ಹೊಲಿಸಿಲ್ಲ, ಈ ಥರ ಆಗಿದೆ. ನನಗೆ ರೆಡಿ ಡ್ರೆಸ್ ತೊಗೊಂಡಿಟ್ಟಿರ್ತೀನಲ್ಲ, ಯಾವುದಾದ್ರೂ ಹಾಕ್ಕೊಳ್ಬೋದು ಬಿಡು ಅಂದ್ಕೊಂಡು. ಆ ಡ್ರೆಸ್ಗಳು ವೆಸ್ಟರ್ನ್ ವೇರ. ಈಗ ದೇವಸ್ಥಾನಕ್ಕೆ ಹೋಗಬೇಕು, ಹೆಂಗೆ ಹಾಕ್ತೀರಾ? ಅದಕ್ಕೆ ಆಲ್ಟರ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಸ್ವಲ್ಪ ಹೊತ್ತು ಇದನ್ನೇ ಹಾಕೋಣ ಅಂತ ಹಾಕ್ಕೊಂಡಿದ್ದೀನಿ. ಸೊ ಇದು ನಾನು ಲಿಂಕ್ ಹಾಕಿರ್ತೀನಿ ನೋಡಿ ಡಿಸ್ಕ್ರಿಪ್ಷನಲ್ಲಿ. ನೋಡಿ, ಇದು ಅನಾರ್ಕಲಿ. ನಾನು ನಿಮಗೆ ಆಮೇಲೆ ಫುಲ್ ತೋರಿಸ್ತೀನಿ. ಫುಲ್ ಅನಾರ್ಕಲಿ ಡ್ರೆಸ್ ಇದು. ಪ್ಯಾಂಟ್ ಸ್ಟ್ರೇಟ್, ಸ್ವಲ್ಪ ರಿಲ್ಯಾಕ್ಸ್ಡ್ ಫಿಟ್ಟಲ್ಲಿ ಪ್ಯಾಂಟ್ ಇದೆ. ಒಂದು ದುಪ್ಪಟ್ಟ ಕೂಡ ಇದೆ. ಲಿಂಕ್ ಟ್ಯಾಗ್ ಮಾಡಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ. ಕಾಲ್ ಬಂತು ಆಗಲೇ, ಅಮ್ಮ ಕಾಲ್ ಮಾಡಿದ್ರಂತೆ. ಹಲೋ, ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು, ಧನ್ಯವಾದಗಳು. ಮತ್ತು ನಿಮಗೆ ನಿಮ್ಮ ಮನೆ ವಾರ್ಷಿಕೋತ್ಸವದ ಶುಭಾಶಯಗಳು. ಆ್ಯನಿವರ್ಸರಿ ಕಣಮ್ಮ. ಧನ್ಯವಾದಗಳು. ಯಾರು ಪೂಜೆ ಮಾಡ್ತಿರೋದು? ನಿನ್ನೆಯಿಂದನೇ ನಮ್ಮ ಸಾನು ಅವರು, ನಾಳೆ ಆ್ಯನಿವರ್ಸರಿ ನಿಮ್ಮದು, ನನಗೂ ಹೊಸ ಬಟ್ಟೆ ಬೇಕು ಅಂದರೆ ತೊಗೊಳೋದಲ್ಲ, ತೊಗೊಂಡಿಟ್ಟಿರೋದನ್ನು ಹಾಕ್ಕೊಳ್ಳೋಕ್ಕೆ ಚಾನ್ಸೇ ಸಿಕ್ಕಿಲ್ವಲ್ಲ ಈ ವರ್ಷ. ನಾವು ಟ್ರಿಪ್ ಹೋಗ್ಬೇಕಲ್ಲ ಅಂದ್ಬಿಟ್ಟು ತುಂಬ ಶಾಪಿಂಗ್ ಮಾಡಿಬಿಟ್ಟಿದ್ವಿ. ಈ ಸಾರಿ ಟ್ರಿಪ್ ಬುಕ್ ಮಾಡೋ ಮುಂಚೆನೇ ಮಾಡಿಬಿಟ್ಟಿದ್ವಿ. ಎವ್ರಿ ಟೈಮ್ ಏನಾಗುತ್ತೆ, ಎಲ್ಲ ಪ್ಲ್ಯಾನಿಂಗ್ ಆದಮೇಲೆ ಆಗೋದು. ಈ ಸಾರಿ ಮೊದಲೇ ಶಾಪಿಂಗ್ ಆಗೋಯ್ತು, ಪ್ಲ್ಯಾನೇ ಕ್ಯಾನ್ಸಲ್ ಆಗೋಯ್ತು. ಅದಕ್ಕೆ ನಮ್ಮ ಹುಡುಗಿ ಹಾಕ್ಕೊಳ್ಳೋಣ, ಯಾವಾಗ ಹಾಕ್ಕೊಳ್ಳೋಣ, ಚಾನ್ಸ್ ಸಿಕ್ಕಿದ ಕಡೆ ಎಲ್ಲ ಹಾಕ್ಕೊಂಡ್ಬಿಡ್ತಾಳೆ. ನೋಡಿರಿ, ಹೊಸ ಟಿ ಶರ್ಟ್. ಈಗ ಸ್ವಲ್ಪ ರೆಸ್ಟ್ ಮಾಡೋದು, ತಿಂಡಿ ಮುಗಿಸ್ದೆ, ಬಂದು ಎಲ್ಲರಿಗೂ ದೋಸೆ ಬಿಟ್ಕೊಟ್ಟೆ. ಈಗ ಸಾನು ಆಟಾಡೋದಕ್ಕೆ ಹೋದ್ಲು. ಈಗ ನಾನು ಸ್ವಲ್ಪ ನೇಲ್ ಪಾಲಿಷ್ ಅಪ್ಲೈ ಮಾಡಬೇಕಿತ್ತು. ಮೊದಲನೇದು ಸ್ವಲ್ಪ ಇತ್ತು, ಅದನ್ನು ತೆಗೆದ್ಬಿಟ್ಟು ಹಾಕೋಣ ಅಂತ ಬಂದು ಇವಾಗ ಕೂತ್ಕೊಂಡಿದ್ದೀನಿ. ನಾನು ಯೂಶ್ವಲಿ ನನ್ನ ಬರ್ತ್ಡೇ ಆಗಲಿ ಆ್ಯನಿವರ್ಸರಿ ಆಗಲಿ ಒಂದು ದಿನ ಮುಂಚೆನೇ ನನ್ನ ಸೆಲ್ಫ್ ಪ್ಯಾಂಪರಿಂಗ್ ಶುರು ಮಾಡಿರ್ತೀನಿ. ನನ್ನ ತಂಗಿ ಮನೆಯಿಂದ ನೆನ್ನೆ ತಾನೇ ಬಂದಿದ್ದೆ, ಅದಕ್ಕೆ ಏನೂ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಬರೀ ಮನೆ ಕ್ಲೀನ್ ಮಾಡೋದೇ ಆಯಿತು. ಜಿರಳೆಗಳೇ ಆಗಿದೆ ಅಂದ್ಬಿಟ್ಟು ಸಾಮಾನೆಲ್ಲ ತೆಗೆದಿಟ್ಟು ಹಿಟ್ಟು ಹೊಡೆದ್ಬಿಟ್ಟು ಹೋಗಿದ್ನಲ್ಲ, ದಿನ ಒಂದು 4-5 ಕಾಕ್ರೋಚಸ್ ಹೊರಗಡೆ ಬರ್ತಾ ಇತ್ತಂತೆ. ಅದಕ್ಕೆ ಅದನ್ನ ಸಾಮಾನೆಲ್ಲನೂ ಸೆಟ್ಲ್ ಮಾಡೋದೇ ಆಯಿತು ನೆನ್ನೆ. ನಾನು ಅದನ್ನು ಎಲ್ಲ ನಿಮಗೇನು ತೋರ್ಸೋಕ್ಕೆ ಹೋಗಲಿಲ್ಲ. ಹಾಗಾಗಿ ಇವತ್ತು ಸೆಲ್ಫ್ ಪ್ಯಾಂಪರಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸಾನು ಗಿಫ್ಟ್ ಕೊಡ್ಬೇಕಂತೆ, ಬನ್ನಿ ಏನೋ ಪ್ಲ್ಯಾನ್ ಮಾಡಿದಾಳೆ, ನೋಡೋಣ ಏನು ಅಂತ. ದೇವಸ್ಥಾನಕ್ಕೆ ಬಂದ ತಕ್ಷಣವೇ ಬಾ ಕೊಡ್ತೀನಿ ಅಂದರು. ಅಮ್ಮ ಹೊಟ್ಟೆ ಹಸು ಆಗ್ತಿದೆ, ಸುಮ್ಮನೆ ಮೊದಲು ತಿಂಡಿ ಮಾಡೋಣ ಅಂದ್ಕೊಂಡು ಇವಾಗ ತಿಂಡಿ ಮಾಡಿ ಕೂತ್ಕೊಂಡೆ. ಬನ್ನಿ ಇವಾಗ ಮತ್ತೆ ಹೋಗಿತ್ತು. ಇವತ್ತು ಗಿಫ್ಟ್ ಸಿಗೋದಿದೆ ನನಗೆ ಸಾನುವಿಂದ.
ಸೋನಿ ಯಾರು ಮರೆತ್ರು ನಮ್ಮ ಸಾನು ಮಾತ್ರ ಮರೆಯಲ್ಲ. ಒಂದಲ್ಲ ಒಂದು ಬರ್ತಾರೆ. ಹೊರಗಡೆ ಹೊರಟುಬಿಟ್ಟೆ. ಏನ್ ಸೋನಾ ಅಂತ ಸರ್ಪ್ರೈಸ್ ಇತ್ತು. ಏನೆಲ್ಲ ಮಾಡ್ಬಿಟ್ಟಿದ್ದೆ. ಬಾಕ್ಸ್ ಎಷ್ಟು ಚೆನ್ನಾಗಿದೆ ರಜಾ. ಸೂಪರ್ ಆಗಿ ಮಾಡಿದ್ದಾನೆ ಬಾಕ್ಸ್. ಕ್ರಿಯೇಟಿವ್ ಸನು. ಸ್ನೋ ಮ್ಯಾನ್. ಓ ಅದಕ್ಕೆ ನನಗೆ ಕೇಳಿದ್ ನೀನು. ನನಗೆ ಮೊನ್ನೆ ಕೇಳಿದ್ಲು ನಿನ್ಗೆ ಏನ್ ಇಷ್ಟ ಅಂತ. ನಾ ಸ್ನೋ ಅಂತ ಹೇಳಿದೆ. ಅದಕ್ಕೆ ಸ್ನೋ ಮ್ಯಾನ್ ಮಾಡ್ದ. ಕೀಚೇನ್ ಕಣೋ. ನಿಮ್ಗೆ ಕೀಚೇನು, ನನಗೆ ಸ್ನೋ ಅಂದ್ರೆ ಇಷ್ಟ ಅಂತಿದೆ, ಅದಕ್ಕೆ ಸ್ನೋ ಮ್ಯಾನ್ ಮಾಡಿ. ಓ ಇದನ್ನು ಕೀಚೇನೇನಾ? ಸೂಪರ್ ಪುಟ. ಥ್ಯಾಂಕ್ ಯು ಬಂಗಾರಿ. ಥ್ಯಾಂಕ್ ಯು ಚಂದಮ್ಮ. ಥ್ಯಾಂಕ್ಸ್ ಫಾರ್ ದ ವಂಡರ್ಫುಲ್ ಗಿಫ್ಟ್. Thank you, Richa. Thank you, baby. Thank you for the gift and wishes. Thank you. And thank you for being my parents. Hey, Thank you it's for our being greatest blessing, Papa, for us. Thank you, Richa. ನಮ್ಮ ಆನಿವರ್ಸರಿಯ ಫಸ್ಟ್ ಗಿಫ್ಟ್ ಈ ಡ್ರೆಸ್ ತಗೊಂಡಿದ್ದು. ಅದು ರಾಜೇಶ್ ಕಾರ್ಡಲ್ಲೇ ಉಜ್ಜಿದ್ದು. ಇದು ಅವ್ರಿಗೆ ಹೇಳ್ಬಿಟ್ಟು ನಾನು ತೊಗೊಂಡಿರಲಿಲ್ಲ, ಸುಮ್ಮನೆ ತೊಗೊಂಡಿರ್ತೀನಿ, ಹಾಕೊಂಡಿದ್ದೀನಿ. ಐ ಕನ್ಸಿಡರ್ ಇಟ್ ಆಸ್ ಯೋರ್ ಗಿಫ್ಟ್. ಇದು ಸೆಕೆಂಡ್ ಗಿಫ್ಟ್. ಹೋಗಿ ಅವತ್ತು ನಾವು ಯೂನಿಫಾರ್ಮ್ ತೊಗೊಂಡು ಬಂದ್ವಾ ಸಾನುಗೆ, ಶೂಸ್ ಯೂನಿಫಾರ್ಮ್ ಎಲ್ಲ. ಈ ಹುಡುಗಿ ಏನು ಮಾಡೋವಳೆ ಅಂತೀರಾ? ಹೋಗ್ಬೇಕಾದ್ರೆ ಶೂ ಸೈಜ್ ಯಾವುದು ನೋಡು ಮಗಳೇ ಅಂದೆ. ಅವಳೇ ನೋಡಿದ್ಲು. 8 ಮಮ್ಮ ಅಂದ್ಲು. ಸರಿ ನಡಿ ಅಂದು. ಅಲ್ಲಿಗೆ ಹೋದಾಗ ಪಾಪ ಅವಳು ಸೈಜ್ ನೋಡಿಬಿಟ್ಟು 7 ಕೊಟ್ಟರು. ನಾನು ನೀವು 7 ಬೇಡ 8 ಕೊಟ್ಬಿಡಿ, ಅವು ಯಾಕಂದರೆ ನಮ್ಮ ಹತ್ರ ಇದೇ ಒಂದು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾಳೆ, ಅದು ಸರಿಯಾಗಿದೆಯಂತೆ ಅಂದೆ. ಸರಿ ಅವ್ರು ಏನೋ ಕೊಟ್ಟರು. ತೊಗೊಂಡು ಬಂದಮೇಲೆ ಅಂತ ಇದ್ದಾಳೆ, ಮಮ್ಮ ಐ ಫೀಲ್ ದಿಸ್ ಇಸ್ ಬಿಟ್ ಬಿಗ್ಗರ್ ದ್ಯಾನ್ ವೈಟ್ ಅಂದೆ. ಅದು ಹೆಂಗೆ ಸೋನಾ, ವೈಟು ಬ್ಲ್ಯಾಕ್ ಎರಡೂ ಬಾಟಾದೇನೆ, ಹೆಂಗೆ ಚೇಂಜ್ ಇರುತ್ತೆ ಅಂದರೆ, ಇಲ್ಲ ಮಮ್ಮ ಅಂದ್ಬಿಟ್ಟು ಅವಾಗ ತೆಗೆದು ನೋಡ್ತಾಳೆ 6. ಅಲ್ಲಿ ಧೂಳು ಕುತ್ಕೊಬಿಟ್ಟಿದೆ. 6 ಇರೋದೊಳಗೆ 8 ಅನ್ನಿಸ್ಬಿಟ್ಟಿದೆ. ಈಗ ಹುಡುಗಿ ನಾನು ಹೋಗೋ ಅರ್ಜೆಂಟಲ್ಲಿ ಇದ್ನ ನೋಡಲೇ ಇಲ್ಲ. ಅವ್ನು ಸರಿ ಅನ್ಕೊಂಡು ಹೊರಡೋದೆ. ನೋಡಿ ಎಷ್ಟು ದಿನ ಆಯಿತು ತಗೊಂಡು, ಇವಾಗ ಇನ್ನೊಂದ್ಸರಿ ಹೋಗ್ಬೇಕು ಚೇಂಜ್ ಮಾಡ್ಸೋದಕ್ಕೆ. ನೋ ಮಮ್ಮ ಇಟ್ಸ್ ವೆರಿ ಬಿಗ್ ಮಮ್ಮ ಅಂದೆ. ಸ್ನೇಹಿತರೆ, ಈಗ ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ. ರಾಜೇಶ್ ಹೊರಗಡೆ ಹೋಗೋಣ ಅಂತ ಹೇಳಿದರು. ಆದರೆ ಯಾವುದೋ ಒಂದು ಪ್ರೋಗ್ರಾಮ್ ಫಿಕ್ಸ್ ಆಗಬೇಕು, ಆಗ್ತಾನೇ ಇಲ್ಲ. ಅದರಲ್ಲೇ ಟೈಮ್ ಹಿಡಿಸ್ತಾ ಇದೆ. ಅದನ್ನು ಫಿಕ್ಸ್ ಮಾಡಿಕೊಂಡು ನಾವು ಹೊರಗಡೆ ಹೋಗಿ ಹೋಟ್ಲು ಚೆನ್ನಾಗಿರೋದು ಹುಡುಕಿ ತಿನ್ನೋ ತನಕ ನನಗೆ ಸುಸ್ತಾಗ್ಬಿಡುತ್ತೆ, ಬೇಡ ಅಂದ್ಕೊಂಡು ಮನೇಲೇ ಅಡುಗೆ ಮಾಡ್ತಾಯಿದ್ದೀನಿ. ಈಗ ಊಟ ಮಾಡ್ಕೊಂಡು ಹೊರಗಡೆ ಹೋಗೋಣ ಅಂತ ಪ್ಲ್ಯಾನೇ ಫಿಕ್ಸ್ ಆಗ್ತಾ ಇಲ್ಲಪ್ಪ, ಬರೀ ಸರ್ಚಿಂಗೇ ಆಗ್ಬಿಡ್ತಾ ಇದೆ. ಎನಿವೇಸ್ ಬನ್ನಿ, ಇವತ್ತು ಮಶ್ರೂಮ್ ಪೆಪ್ಪರ್ ರೈಸ್ ಮಾಡ್ತಾಯಿದ್ದೀನಿ. ಮಶ್ರೂಮ್ ಪೆಪ್ಪರ್ ರೈಸ್ ಮಾಡೋದು ಸ್ವಲ್ಪ ಈಸಿನೇ, ಜಾಸ್ತಿ ಪ್ರಿಪ್ರೇಷನ್ ಏನು ತೊಗೊಳೋದಿಲ್ಲ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇರುತ್ತೆ. ಮಶ್ರೂಮ್ ಒಂದು ಕ್ಲೀನ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಅದನ್ನು ಕಟ್ ಮಾಡಿಕೊಂಡು ಜಸ್ಟ್ ನಾವು ಅದನ್ನು ಬೇಯಿಸ್ಕೊಂಡು ಸಪ್ರೇಟಾಗಿ ತೆಗೆದಿಟ್ಕೊಳ್ಬೇಕು. ಯಾಕೆಂದರೆ ಇದ್ರ ಜೊತೆ ತರಕಾರಿ ಹಾಕ್ಬಿಟ್ಟು ನಾವು ಫ್ರೈಡ್ ರೈಸ್ ಮಾಡೋದಕ್ಕೆ ಹೋದರೆ ತರಕಾರಿ ಎಲ್ಲ ಬೆಂದೋಗುತ್ತೆ. ತರಕಾರಿಯಲ್ಲಿ ಕ್ರಂಚ್ ಹಾಗೆ ಇರಬೇಕು. ಇದರಲ್ಲಿ ತುಂಬ ನೀರು ಬಿಡುತ್ತಲ್ವಾ, ಅದಕ್ಕೆ ಇದನ್ನು ಸಪ್ರೇಟಾಗಿ ಬೇಯಿಸ್ಕೊಳ್ಬೇಕು. ಅದಕ್ಕೆ ಒಂಚೂರು ಎಣ್ಣೆ ಹಾಕ್ಕೊಂಡಿದ್ದೀನಿ, ಮಶ್ರೂಮ್ ಸೇರಿಸ್ಕೊಂಡಿದ್ದೀನಿ, ಸ್ವಲ್ಪ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಹಾಕಿ ಬೇಯಿಸ್ಕೊಂಡಿದ್ದೀನಿ. ನೀರೆಲ್ಲನೂ ಎವಾಪ್ರೇಟ್ ಆದಮೇಲೆ ಅದನ್ನು ತೆಗೆದುಕೊಂಡಿದ್ದೀನಿ. ಅದೇ ಬಾಣಲಿಯಲ್ಲಿ ಈಗ ನಾನು ಫ್ರೈಡ್ ರೈಸ್ಗೆ ಒಗ್ಗರಣೆ ಕೊಡ್ತೀನಿ. ಒಗ್ಗರಣೆ ಅಂದರೆ ನಮಗೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹಾಫ್ ಕುಕ್ ಮಾಡ್ಕೊಳ್ತೀನಿ. 1-2 ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು. ಬಟ್ ನಾನಿಲ್ಲಿ ಗ್ರೀನ್ ಚಿಲ್ಲಿದೆ ಮಾಡ್ತಾ ಇರೋದ್ರಿಂದ ಗ್ರೀನ್ ಚಿಲ್ಲಿನ ರುಬ್ಕೊಂಡು ಬಿಡ್ತೀನಿ. ಇಲ್ಲಾಂದರೆ ನೀವು ಚಿಲ್ಲಿ ಸಾಸ್ ಕೂಡ ಯೂಸ್ ಮಾಡ್ಬೋದು. ಇದನ್ನು ರೆಡ್ ಚಿಲ್ಲಿ ಪೌಡರಲ್ಲಿ ಕೂಡ ಮಾಡ್ಬೋದು. ನಾನಿಲ್ಲಿ ಗ್ರೀನ್ ಚಿಲ್ಲಿನ ರುಬ್ಕೊಳ್ತೀನಿ. ಈರುಳ್ಳಿ ಕ್ಯಾಪ್ಸಿಕಮ್ 2 ಕಲರ್ ಚೇಂಜ್ ಆದಮೇಲೆ, ನಿಮಗೆ ಕಲರ್ ಚೇಂಜ್ ಆಗೋದು ಗೊತ್ತಾಗುತ್ತೆ, ಆಗ ನಾನು ಮೆಣಸಿನ್ಕಾಯಿ ಹಾಕ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಅದರ ಜೊತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು, ಸೋಯಾ ಸಾಸ್, ಈಗ ಮತ್ತೊಮ್ಮೆ ಸೋಯಾ ಸಾಸ್, ಸಾಲ್ಟ್, ಪೆಪ್ಪರ್, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಆಗಲೇ ನಾನು ಹಾಕಿದ್ದು ಬರೀ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ. ರೆಡಿ, ಬೇಗ ಊಟ ಮಾಡಿ ಬೇಗ ಹೊರಡೋಣ. ಇವತ್ತು ಮೋಡ ಇಲ್ಲ, ಆದರೂ ಒಂಥರ ಮುಚ್ಚಿರೋ ಥರ ಕಾಣ್ತಾ ಇದೆ, ಮಳೆ ಬರೋ ಥರ ಅನ್ನಿಸ್ತಾ ಇದೆ.
ಆ್ಯಂಡ್ ಸಖತ್ತು ಶೆಕೆ ಆಗ್ತಾ ಇದೆ. ಡೋನು ಬಟ್ ಸಖತ್ತು ಶೆಕೆ. ಕಿಚನಲ್ಲಿ ಇವತ್ತು ಫ್ಯಾನ್ ಇಟ್ಕೊಂಡು ನೋಡಿ ಫ್ಯಾನ್ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಮಾಕ್ಟೈಲ್ 3 ರಿಲೀಸ್ ಆಗಿದೆ. ನಾವು ಮಾಕ್ಟೈಲ್ 1, 2 ನೋಡಿದ್ದೀವಿ. ನಮ್ಮ ಸಾನು ಜೊತೆ ಕೂತ್ಕೊಂಡು ನೋಡಿದ್ದೀವಿ. ಸೊ ಇನ್ ಅ ವೇ ಇಟ್ಸ್ ಅ ಫ್ಯಾಮಿಲಿ ಮೂವಿ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಸರಿ ಒಂದು ಚಿಕ್ಕ ಮಗು ಕೂಡ ಇದೆ ಅದರಲ್ಲಿ. ಸೊ ಸಾನು ಜೊತೆ ಕೂತ್ಕೊಂಡು ಈಗ ನೋಡೋಣ ಅಂತಿದ್ದೀನಿ. ಬಾ ಸಾನು ಊಟ ಮಾಡೋಣ. ಥ್ಯಾಂಕ್ ಯು ಫಾರ್ ಇನ್ಸ್ಟೆಂಟ್ ಡಿಸಿಷನ್. ಹೊರಗಡೆ ಹೋಗ್ಬೇಕಂತಿದ್ದಿತ್ತು. ಈ ಮಳೆ ಬರಬೇಕು ಅಂತಾನೆ ಅನ್ಸುತ್ತೆ. ಅಷ್ಟೊಂದು ಶೆಕೆ ಆಗ್ತಾ ಇದ್ದಿದ್ದು, ಅಷ್ಟೊಂದು ಹೀಟ್ ಇದ್ದಿದ್ದು. ನೋಡಿ ಕೊನೆಗೂ ಬಂತು ಮಳೆ. ನಾನು ಅಂದ್ಕೊಂಡೆ ಬೇಗ ನಿಂತೋಗುತ್ತೆ, ಯಾಕಂದರೆ ಬಿಸಿಲು ಮಳೆ ಇದ್ದಿದ್ದು, ಬಿಸಿಲು ಇತ್ತು. ಬಟ್ ಓಕೆ 10-15 ಮಿನಿಟ್ಸ್ ಆಯಿತು, ಬರ್ತಾ ಇದೆ ಇನ್ನು. ಬಟ್ ನಿಂತ್ಕೊಳ್ಳೋ ಥರ ಇದೆ, ಜೋರೇನಿಲ್ಲ. ನಾವು ಆಗಲೇ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದು. ಹೋಗಿದ್ದಿದ್ರೆ ಹೆಸರು ಹಾಕ್ಕೊಳ್ತಿದ್ವಿ. ಈಗ 6 ಗಂಟೆ ಆಗಿದೆ ಸ್ನೇಹಿತರೆ. ನಾನು ಅಂದ್ಕೊಂಡೆ ಒಂದು 10-15 ನಿಮಿಷ ಮಳೆ ಬಂದು ನಿಂತೋಗುತ್ತೆ ಅಂತ. ಬರ್ತಾನೆ ಇದೆ. ಆಗಲೇ ಸ್ವಲ್ಪ ನಿಲ್ಲಂಗಾಯಿತು, ಆಮೇಲೆ ಇನ್ನೂ ಮತ್ತೆ ಜೋರಾಯಿತು. ನಾವು 4 ಗಂಟೆಗೆ ಹೊರಡೋಣ, 5 ಗಂಟೆಗೆ ಹೊರಡೋಣ, ಈಗ 6 ಗಂಟೆ ಆಯಿತು. ಇವಾಗ ಎದ್ದು ಬಂದಿದ್ದೀನಿ ಹೊರಡೋಣ ಅಂತ. ನಮ್ಮ ಪಾಪಾಗೆ ಐಸ್ ಕ್ರೀಮ್ ಕೊಡಿಸ್ತೀವಿ ಒಂದು ಪರ್ಟಿಕ್ಯುಲರ್ ಅಂಗಡಿಯಲ್ಲಿ ಅಂತ 1 ತಿಂಗಳಾಯಿತು. ಇದೇ ಥರ ಹೊರಗಡೆ ಹೋದಾಗ ಊಟಕ್ಕೆ ಲೇಟ್ ಆಗಿಬಿಡತ್ತೆ, ಬರಬೇಕಾದ್ರೆ ಬೇಡ, ಹೆವಿ ಆಗುತ್ತೆ ಅನ್ನೋದು ಬಂದುಬಿಡೋದು. ಅದಕ್ಕೆ ಇವತ್ತೇನು ಡಿಸೈಡ್ ಮಾಡಿದ್ವಿ, 4 ಗಂಟೆಗೆ ಹೊರಡೋಣ. 4 ಗಂಟೆಗೆ ಹೊರಟು ಹೋಗ್ಬೇಕಾದ್ರೇ ಮೊದಲು ಅದನ್ನೇ ಮುಗಿಸ್ಕೊಂಡು ಆಮೇಲೆ ಹೋಗೋಣ ಅಂತ. ಹೋಗ್ಬೇಕಾದ್ರ ನೋಡಬೇಕು. ನಾವೀಗ ರೆಡಿ ಆಗ್ತಾಯಿದ್ದೀವಿ. ರಾಜೇಶ್ ಇವತ್ತು ಆ್ಯಕ್ಚುಲಿ ರಜಾ ಹಾಕಿದ್ರು, ಹೊರಗಡೆ ಹೋಗೋಣ ಅಂತಲೇ. ಏನೇನೋ ಪ್ಲ್ಯಾನ್ ಇತ್ತು. ಅವ್ರದ್ದು ಪ್ಲ್ಯಾನ್ ಸಕ್ಸಸ್ ಆಯಿತು, ಬಟ್ ನಂದು ಪ್ಲ್ಯಾನು ಫ್ಲಾಪ್ ಆಯಿತು. ಅವ್ರದ್ದು ಅರ್ಧ ಆಗಿದೆ ಅಷ್ಟೇ. ಇನ್ನೊಂದು ಮಳೆ ಕಡೆಯಿಂದಾಗಿ ಕ್ಯಾನ್ಸಲ್ ಆಯಿತು. ನಂದಂತೂ ಫುಲ್ ಕ್ಯಾನ್ಸಲ್ಲು. ಬಾಯ್. ನನ್ನ ಔಟ್ಫಿಟ್ ಇದು ಇತ್ತು. ನಾನು ತುಂಬ ದಿನದಿಂದ ಈ ಡ್ರೆಸ್ ಹಾಕಬೇಕು ಅಂತ ಕಾಯ್ತಾನೇ ಇದ್ದೆ. ಏಪ್ರಿಲಲ್ಲೇ ಅಂದ್ಕೊಂಡೆ ಬರ್ತ್ಡೇಗೆ ಹಾಕೋಣ ಅಂತ. ಬರ್ತ್ಡೇಗೂ ಆಗಲಿಲ್ಲ. ಟ್ರಿಪ್ಪಲ್ಲಿ ಏಪ್ರಿಲ್ ನನ್ನ ಬರ್ತ್ಡೇ ಮುಂಚೆನೇ ಹೋಗಬೇಕಿತ್ತು, ಆವಾಗಲೂ ಆಗಲಿಲ್ಲ. ಅದಕ್ಕೆ ಇವಾಗ ಇದನ್ನು ಹಾಕಿದ್ದೀನಿ. ನಾನು ಇದಕ್ಕೆ ಒಂದು ಸೆಟ್ ಮಾಡಿ ಇಟ್ಟಿದ್ದೆ, ಲೈಕ್ ಬ್ರೌನ್ ಬೆಲ್ಟ್, ಬ್ರೌನ್ ಹೀಲ್ಸ್, ಇಯರಿಂಗ್ ವೈಟ್ ಹಾಕೋಣ ಅಂತ. ಇದು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಅಲ್ವಾ. ಒಂಥರ ಡ್ರೆಸ್ಗೆ ಒಂಥರ ಮಾಡ್ರನ್ ಲುಕ್ಕಾಗಿ ಇದು ಚೆನ್ನಾಗಿ ಕಾಣುತ್ತೆ, ಕಾಂಪ್ಲಿಮೆಂಟ್ ಮಾಡುತ್ತೆ ಅಂತ ಅನ್ನಿಸ್ತಾ ಇದೆ. ಇದು ವೆಸ್ಟರ್ನ್ ವೇರ್ಗೂ ಆಗುತ್ತೆ, ಟ್ರೆಡಿಷ್ನಲ್ ವೇರ್ಗೆ ತುಂಬ ಕ್ಯೂಟಾಗಿ ಕಾಣುತ್ತೆ. ಇನ್ನು ಒಂದು ನಿಮ್ಗೇನು ಅನಿಸುತ್ತೆ, ಯಾವ್ದು ಚೆನ್ನಾಗಿ ಕಾಣ್ತಾ ಇದೆ ಕಾಮೆಂಟ್ ಮಾಡಿ ಹೇಳಿ. ಈಗ ನಾನು ಯಾವ್ದು ಚೂಸ್ ಮಾಡಬೇಕು ನನಗೂ ಕನ್ಫ್ಯೂಷನ್ ಆದರೂ ಹೋಗ್ಬಿಟ್ಟು ಸಾನಕ್ಕೆ ಕೇಳ್ತೀನಿ. ಅದ್ರ ಮುಂಚೆ ರಾಜೇಶಕ್ಕೆ ಕೇಳ್ತೀನಿ. ಪೂಜೆ ಮಾಡ್ತಾ ಇದ್ದಾರೆ, ಪೂಜೆ ಆಗೋ ತನಕ ಕಾಯ್ಬೇಕು ನಾನೀಗ ಕೇಳೋದಕ್ಕೆ. ಏನ್ರಿ ರಾಜೇಶ್ಗೆ ಈ ಡ್ರೆಸ್ಸು, ರಾಜೇಶ್ ಪೂಜೆ ಮಾಡ್ತಿದ್ರು, ಹೊರಗಡೆ ಹೋಗಿದ್ರು. ಹೊರಗಡೆ ಹಚ್ಬಿಟ್ಟು ಕಡ್ಡಿ ಹಚ್ಬಿಟ್ಟು ಬರ್ತಾಯಿದ್ರು, ಭಕ್ತಿಯಲ್ಲಿ ಬರ್ತಾಯಿದ್ರಂತೆ. ನಾನು ಹೋದ ತಕ್ಷಣ ಭಗ್ನ ಆಗೋಯ್ತಂತೆ. ಈ ಡ್ರೆಸ್ ಅವ್ರಿಗೆ ತೊಗೊಳ್ಬೇಕಾದ್ರೆ ಅವರು ಇದ್ದರು. ಇದು ತೊಗೊಂಡಿದ್ದೀನಿ ನೋಡಿ ಅಂತ ತೋರಿಸಿದೆ, ಬಟ್ ಹಾಕ್ಕೊಂಡಿರಲಿಲ್ಲ. ಇವತ್ತೇ ಫಸ್ಟ್ ಹಾಕಿರೋದು. ಚೆನ್ನಾಗಿದೆ ಅಂತಲೇ ಅಂದ್ಕೊಳ್ತೀನಿ. ನಮ್ಮ ಸಾನು ಬಂದಿಲ್ಲ. ಸಾನು ಬಾಯಿಲಿ ಯಾವ್ದು ಏನೇನು ಚೆನ್ನಾಗಿ ಕಾಣುತ್ತೆ ಹೇಳು. ಐ ಆಮ್ ಜಸ್ಟ್ ಟೇಕಿಂಗ್ ಯುವರ್ ಒಪಿನಿಯನ್. ಓಕೆ, ಡ್ಯಾಡಾಗೂ ಕೇಳಬೇಕು ನಾನು. ಐ ಲಾಸ್ಟ್ ಡ್ಯಾಡ ಆಲ್ಸೋ. ನಮ್ಮ ಕ್ರೇಜಿ ಹುಡುಗಿ ನೋಡ್ರಿ ಬಂದ್ಬಿಟ್ಟು ಏನು ಮಾಡಿದ್ದಾಳೆ, ಈ ಹ್ಯಾಟ್ ಹಾಕೊಂಡು ಬಾ, ಮ್ಯಾಚ್ ಆಗ್ತಾ ಇದೆ ಅಂತ. ಏನು ಹೇಳ್ರಿ, ಅಮೇಝಿಂಗ್ ಅಂತ. ಹಿಂಗೆ ಬರ್ಬೇಕಂತೆ ನಾನೀಗ. ಈಗ ಇದಕ್ಕೆ ಒಲೆ ಯಾವ್ದು ಸೂಟ್ ಆಗುತ್ತೆ ನೋಡಿ. ಇದಾ ಸ್ನೇಹಿತರೆ, ಮಳೆ ನಿಂತೇ ಇಲ್ಲ. ಕಾದು ಈಗ ಸರಿ ಕ್ಯಾಬಲ್ಲೇ ಹೋಗೋಣ ಅಂತ ಹೊರಟಿದ್ದೀವಿ. ಬಂದ್ವಿ ಸ್ನೇಹಿತರೆ. ಇವತ್ತು ವೆಜ್, ಯಾಕೆಂದರೆ ವೀಕ್ ಡೇ. ನಾವು ಇವತ್ತು ದಿನ ತಿನ್ನೋದಿಲ್ಲ ನಾನ್ ವೆಜ್, ಹಾಗಾಗಿ ವೆಜಿಟೇರಿಯನ್
ಹೋಟೆಲ್ನ ಹುಡ್ಕೊಂಡು ಬಂದಿದ್ದೀವಿ. ಹೊಸದಂತೆ ಇದು ಈ ಏರಿಯಾಲಿ ಚೆನ್ನಾಗಿದೆ ಅಂತ ರಿವ್ಯೂ. ರಾಜೇಶ್ ಅವರು ರಿವ್ಯೂ ನೋಡಿ ಈಗ ನಾವು ಯಾವುದಾದ್ರೂ ಹೊಸ ಹೋಟೆಲ್ಗೆ ರೆಸ್ಟೋರೆಂಟ್ಗೆ ಟ್ರೈ ಮಾಡಬೇಕು ಅಂದರೆ ಅಲ್ಲಿನ ಫುಡ್ ಚೆನ್ನಾಗಿರ್ಬೇಕು. ನಾವು ಯಾವಾಗಲಾದ್ರೂ ಒಂದು ಸಾರಿ ಬರ್ತೀವಿ, ಅದಕ್ಕೆ ಅದರ ರಿವ್ಯೂಸ್ ಹೇಗಿದೆ ಅಂತ ನೋಡಿ ಆಮೇಲೆ ಚೂಸ್ ಮಾಡ್ತಾರೆ. ನನಗೆ ಕುನಾಫ ಬೇಡ, ನನಗೆ ಬಕ್ಲಾವಾ ಬೇಕು. ಬಕ್ಲಾವಾ ಅನ್ನೋದು ಒಂದು ಟರ್ಕಿಶ್ ಸ್ವೀಟ್. ನಾವು ದುಬೈಗೆ ಹೋದಾಗ ಟ್ರೈ ಮಾಡಿದ್ವಿ. ಒಂಥರ ಪಫ್ ಥರ ಆದರೆ ಸ್ವೀಟ್ ಸೇಮ್ ಅದೇ ಥರ ಕ್ರಂಚ್ ಇರುತ್ತೆ, ಲೇಯರ್ಸ್ ಇರುತ್ತೆ, ಬಟ್ ಸ್ವೀಟಲ್ಲಿರುತ್ತೆ. ನನಗೆ ಅದೇ ಇಷ್ಟ. ಇಲ್ಲಿ ಒಂದು ಕುನಾಫ ಅದು ನನಗೆ ಒಂಥರ ಸ್ಟಿಕ್ಕಿ ಅನಿಸುತ್ತೆ, ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸ್ನೇಹಿತರೆ, ಇವತ್ತು ನೀವೆಲ್ಲರೂ ವಿಶ್ ಮಾಡ್ತೀರಾ ಅಂತ ಗೊತ್ತು, ಬ್ಲೆಸ್ಸಿಂಗ್ಸ್ ಕೊಡ್ತೀರಾ ಅಂತ ಗೊತ್ತು. ನಾನು ಇದರ ಶಾರ್ಟ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದಾಗ ತುಂಬ ಜನ ವಿಶ್ ಮಾಡಿದ್ರಿ. ಸೊ ಥ್ಯಾಂಕ್ ಯು ಫಾರ್ ಆಲ್ ಯುವರ್ ವಿಶಸ್. ಆ್ಯಂಡ್ ಇವತ್ತು ಯಾರೆಲ್ಲ ವಿಶ್ ಮಾಡ್ತೀರೋ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ವಿಶಿಂಗ್ ಸ್ನೇಹಿತರೆ. ವಿ ಆರ್ ಸ್ಟಾರ್ಟಿಂಗ್ ಅವರ್ ಡಿನ್ನರ್ ವಿತ್ ಮ್ಯಾಂಚಾವ್ ಸೂಪ್. ಹಾಗೆ ಒಂದು ಹಾಟ್ ಆ್ಯಂಡ್ ಸೋರ್ ಸೂಪ್ ಕೂಡ ತೊಗೊಂಡಿದ್ದೀವಿ. ಸ್ಟಾರ್ಟರ್ ಆಪ್ಷನ್ ತುಂಬ ಇತ್ತು, ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ ಗೊತ್ತಾಗಲಿಲ್ಲ. ಸೊ ಎಲ್ಲ ಸ್ಟಾರ್ಟರ್ಸ್ದು ಒಂದು ಥಾಲಿ ಇತ್ತು, ಸೊ ನಾವು ಅದನ್ನು ತೊಗೊಂಡ್ಬಿಟ್ಟಿದ್ದೀವಿ. ಆ್ಯಂಡ್ ಎಲ್ಲನೂ ಚೆನ್ನಾಗಿತ್ತು. ಸ್ನೇಹಿತರೆ, ನನ್ನ ಡ್ರೆಸ್ ಲಿಂಕ್ ನೀವು ಕೇಳೋದಾದರೆ ಇದು ನಾನು ಮ್ಯಾಕ್ಸಲ್ಲಿ ತೊಗೊಂಡಿರೋದು. ಸೊ ನನಗೆ ಅಜಿಯೋಲಿ ಅನಿಸುತ್ತೆ ಸ್ವಲ್ಪ ಸಿಮಿಲರ್ ಸಿಕ್ಕಿದೆ. ಸೊ ಅದನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಸಾನುದು ಡ್ರೆಸ್ ಲಿಂಕ್ ಸಿಗುತ್ತೆ, ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ. ಸಮ್ಮರಲ್ಲಿ ಸಾನು ಐಸ್ ಕ್ರೀಮ್ ಟೇಸ್ಟ್ ಮಾಡೋದು, ವಿಂಟರ್ ಬಂದರೆ ನಾವು ಕೊಡ್ಸೋದಿಲ್ಲ. ಅದಕ್ಕೆ ಅವ್ಳು ಯಾವುದ್ಯಾವ್ದು ಹೆಸರುಗಳು ಗೊತ್ತಿದೆಯೋ ಎಲ್ಲನೂ ಲಿಸ್ಟ್ ಮಾಡಿದ್ಲು. ಆ ಲಿಸ್ಟಲ್ಲಿ ಒಂದಿದು ಇಲ್ಲಿಗೆ ಬಂದಿದ್ದೀವಿ ಈಗ. ಅವಳು ಹೇಳ್ತಾ ಇದ್ದಾರೆ ನನಗೆ ಹೇಳಿದ್ದು ಅಂತ. ನಾನು ಐಸ್ ಕ್ರೀಮ್ ಅಂಗಡಿ ಹೆಸರು ಹೇಳಿದ್ದು, ಬಟ್ ಅವಳು ಎಲ್ಲೆಲ್ಲಿ ತಿನ್ಬೇಕು ಅಂತ ಹೇಳ್ಬೇಕಾದ್ರೆ ಕೆಲವೊಂದು ಹೆಸರು ಹೇಳಿದ್ರು. ಇದು ನಾನೇ ಹೇಳಿದ್ದು. ನಮ್ಮ ಸಾನುಗೆ ಏನಾದರೂ ಒಂದು ಹೇಳಿಬಿಟ್ರೆ ಅದನ್ನು ನಡೆಸೋ ತನಕ ಬಿಡೋದಿಲ್ಲ. ಅದಕ್ಕೆ ಸರ್ಪ್ರೈಸಾಗಿ ಕರ್ಕೊಂಡು ಬರ್ಬೋದಿತ್ತಲ್ವ, ಯಾಕೆ ಹೇಳಬೇಕಿತ್ತು ಅಂತ ನಾನು ಕೇಳ್ತಾ ಇದ್ದೆ. ಏನಪ್ಪ ಇದು, ಏನೋ ಫೋನ್ ತೊಗೊಳ್ತೀರಾ, ಗ್ಲಾಸ್ ತೊಗೊಳ್ತೀರಾ ಅಂದ್ಕೊಂಡೆ, ಇಷ್ಟು ತಂದುಬಿಟ್ಟಿದ್ದೀರಾ. ಇದನ್ನು ಡಿಸೈಡ್ ಮಾಡೋಕ್ಕೆ ಇಷ್ಟೊತ್ತು ಬೇಕಾಯ್ತಾ? ಹಾಂ, ಇದು ಒಂದು ಐಟಮ್, ನೆಕ್ಸ್ಟ್ ಇನ್ನೊಂದಿದೆ. ಓ, ಇದೇನು ವನಿಲಾನಾ? ಫಿಗ್ ಆ್ಯಂಡ್ ಹನಿ ಅಂತ ಇದೆ. ಫಿಗ್ ಹನಿ, ಅಬ್ಬಬ್ಬ, ನನಗೆ ಅಷ್ಟೊಂದು ತಿನ್ನೋಕ್ಕಾಗೋದಿಲ್ಲ. ಸ್ನೇಹಿತರೆ, ಈಗ ಮನೆಗೆ ಬಂದ್ವಿ. 10:15 ಟೈಮು ಅಲ್ವಾ ರಜಾ? ಡ್ರೆಸ್ ಚೇಂಜ್ ಮಾಡಿ ಮಲಗ್ತೀನಿ. ನಮ್ಮ ಆ್ಯನಿವರ್ಸರಿ ಡೇ ಹೀಗಿತ್ತು. ಸ್ವಲ್ಪ ಪ್ಲ್ಯಾನಿಂಗ್ ಆ ಕಡೆ ಈ ಕಡೆ ಆಯಿತು, ಪ್ರಾಪರ್ ಪ್ಲ್ಯಾನಿಂಗ್ ಆಗಿರಲಿಲ್ಲ. ನಾವು ಹೋಗಿ ಬರೋದು ಆಗ್ತಾ ಇದೆಯಾ, ಏನು ಪ್ರಾಪರಾಗಿ ಒಂದು ಡೆಸ್ಟಿನೇಷನ್ಗೆ ಹೋಗೋಣ, ಒಂದು ಪ್ಲೇಸ್ಗೆ ಹೋಗೋಣ. ಈ ಸರಿ ರೆಸಾರ್ಟ್ಗೂ ಹೋಗಲಿಲ್ಲ. ಸೊ ಅಲ್ಲಿಗೆ ಹೋಗೋಣ ಆ ಥರ ಏನೂ ಪ್ಲ್ಯಾನೇ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ನಾಳೆ ನೋಡೋಣ ಬಿಡು, ಹೆಂಗಾಗುತ್ತೆ ಹಾಗೆ ಮಾಡೋಣ ಅಂದ್ಕೊಂಡು ಇದ್ದಿದ್ದು. ಸೊ 2 ಪ್ಲೇಸ್ನ ಆದರೆ ಅಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ದೆ, ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಮಳೆ ಅಂತೂ ಈಗಲೂ ರಿಸಲ್ ಆಗ್ತಾನೇ ಇದೆ. ಓಕೆ ಸ್ನೇಹಿತರೆ, ಈಗ ಈ ವ್ಲಾಗನ್ನು ಇದರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ.